ನಾಡಿನಾದ್ಯಂತ ಇಂದು ಹೊಸ ವರ್ಷ ಯುಗಾದಿ ಸಂಭ್ರಮ ಮನೆ ಮಾಡಿದ್ದು, ಕೊಡಗಿನ ಮನೆ ಮನೆಯಲ್ಲೂ ಯುಗಾದಿ ಹಬ್ಬದ ಸಡಗರ ಮನೆ ಮಾಡಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ಕೊಡಗಿನ ವಿವಿಧ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ಭಕ್ತಾದಿಗಳು ಹೊಸ ಬಟ್ಟೆ ಧರಿಸಿ ಕುಟುಂಬ ಸಮೇತರಾಗಿ ದೇವಾಲಯಗಳತ್ತ ಆಗಮಿಸಿದ್ರು. ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದ್ದು, ಆಗಮಿಸಿದ ಭಕ್ತಾದಿಗಳಿಗೆ ಅರ್ಚಕರು ತೀರ್ಥ ಪ್ರಸಾದದ ಜೊತೆಗೆ ಬೇವು ಬೆಲ್ಲ ಕೂಡ ವಿತರಿಸಿದ್ರು. ಮುಂದೆ ಹೋಗಿ ನಿಲ್ಬೇಡಿದ್ದಾರೆ ಯಾರು ಮುಂದೆ ಹೋಗಿ ಮುಂದೆ ಹೋಗಿ. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ಬೇವು ಬೆಲ್ಲ ಸವಿದು ಪುನೀತರಾದರು. नहीं को ट्रू बट ट्रू ತೆಗಿಯೋಕ್ಕೋಸ್ಕರ ನಿಂತ आइए मैं दे साधारण गवर्नमेंट सर्विस उंटल्ल 60 वर्ष. ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्. ओम शंभवे नमः. नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय सर्वेश्वराय सदाशिवाय शंकराय मृत्युंजयाय श्रीमन्महादेवाय नमः. ಇವತ್ತಿನ ದಿವಸ ಯುಗಾದಿಯ ಪರ್ವಕಾಲ. ಇವತ್ತು ಯುಗಾದಿಯ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ವರ್ಷದ ಪ್ರಥಮ ದಿವಸ ಅಂತ. ಇವತ್ತು ಯುಗ ಆದಿ ಅಂದರೆ ವರ್ಷದ ಪ್ರಥಮ ದಿವಸ ಅಂಥೇಳಿ. ಅಂದರೆ ಇವತ್ತಿನ ದಿವಸ ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಪರಾಭವ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ. ಹಾಗೆ ಈ ಯುಗಾದಿಯ ಪರ್ವಕಾಲದಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ, ಆಡಳಿತ ಮಂಡಳದ ವತಿಯಿಂದ, ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಇವತ್ತು ನಿತ್ಯ ಸೇವೆಗಳು ಅಂದರೆ ಅಭಿಷೇಕ, ಮಹಾಪೂಜೆ, ಅರ್ಚನೆ, ಸರ್ವಸೇವೆ ಹೀಗೆ ವಿಶೇಷವಾಗಿ ನಾವು ವರ್ಷಂಪ್ರತಿಯಂತೆ ಈ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಿಂದ ಇವತ್ತು ದೇವರ ದರ್ಶನವನ್ನು ಮಾಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಭಕ್ತಾದಿಗಳಿಗೆ ನಾವು ಬೇವು ಬೆಲ್ಲವನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಬೇವು ಬೆಲ್ಲ ಅನ್ನುವಂಥದ್ದು, ಬೇವು ಅನ್ನುವಂಥದ್ದು ಕಹಿ, ಬೆಲ್ಲ ಅನ್ನುವಂಥದ್ದು ಸಿಹಿ. ಅಂದರೆ ಜೀವನದಲ್ಲಿ ಜನರಿಗೆ ಕಷ್ಟ ಸುಖಗಳು ಸಮನಾಗಿ ಬರಬೇಕು ಅಂಥೇಳಿ ನಾವು ವಿಶೇಷವಾಗಿ ಆ ಬೇವು ಬೆಲ್ಲವನ್ನು ನಾವು ಭಕ್ತಾದಿಗಳಿಗೆ ಹಂಚ್ತಾ ಇದ್ದೇವೆ. ಭಕ್ತಾದಿಗಳಿಗೆ ಆ ಕಷ್ಟ ಮತ್ತು ಸುಖ ಸಮನಾಗಿ ಬಂದು ಅವರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂಥೇಳಿ ಆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ.